ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕರಾವಳಿ ಚಿತ್ರತಂಡದ ನಟ ಪ್ರಜ್ವಲ್ ದೇವರಾಜ್ರನ್ನ ನೆಗ್ಲೆಕ್ಟ್ ಮಾಡ್ತಾ ಕರಾವಳಿ ಟ್ರೈಲರ್ ಲಾಂಚ್ಗೆ ಪ್ರಜ್ವಲ್ಗೆ ಆಹ್ವಾನ ಕೊಟ್ಟಿಲ್ಲ ತಂಡ. ಕಾರ್ಯಕ್ರಮಕ್ಕೆ ನಟ ಪ್ರಜ್ವಲ್ಗೆ ಆಹ್ವಾನ ಕೊಡದಿದ್ದಕ್ಕೆ ಅಭಿಮಾನಿಗಳು ಸಿಟ್ಟಾಗಿದ್ದಾರೆ. ಕರಾವಳಿ ಚಿತ್ರದ ನಾಯಕ ನಟ ಪ್ರಜ್ವಲ್ ದೇವರಾಜ್ ಅವರಿಗೆ ಆಹ್ವಾನವನ್ನೇ ಕೊಟ್ಟಿಲ್ವಂತೆ ಟ್ರೈಲರ್ ಲಾಂಚ್ ಕಾರ್ಯಕ್ರಮಕ್ಕೆ. ಸೊ ಹಾಗಾಗಿ ಅವರ ಅಭಿಮಾನಿಗಳು ಸಿಟ್ಟಾಗಿದ್ದಾರೆ. ಅಭಿಮಾನಿಗಳು ಚಿತ್ರತಂಡ ಹಾಗೂ ಕರವೇ ಪ್ರವೀಣ್ ಶೆಟ್ಟಿ ನಡುವೆ ಜಟಾಪಟಿ ನಡೆದಿರೋದು. ಬೆಂಗಳೂರಿನ ಎಎಂಬಿ ಕಪಾಲಿಯಲ್ಲಿ ನಡೀತಾ ಇರೋ ಕಾರ್ಯಕ್ರಮದಲ್ಲಿ ಗಲಾಟೆ ಆಗಿದೆ. ಟ್ರೈಲರ್ ಲಾಂಚ್ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಿದ ಪ್ರಜ್ವಲ್ ಅಭಿಮಾನಿಗಳು. ಕರಾವಳಿ ಸಿನಿಮಾದಲ್ಲಿ ಪ್ರಜ್ವಲ್ ಡಬ್ ಮಾಡಿಲ್ಲ ಅಂತ ಅಭಿಮಾನಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಬಿ ಶೆಟ್ಟಿ ಪ್ರಜ್ವಲ್ ದೇವರಾಜ್ ಜೊತೆಯಾಗಿ ನಟಿಸಿರುವಂತಹ ಕರಾವಳಿ ಸಿನಿಮಾ ಗುರುದತ್ ಗಾಣಿಗ ಆಕ್ಷನ್ ಕಟ್ ಹೇಳಿರುವಂತಹ ಸಿನಿಮಾ ಇದು. ಅನುಶ್ರೀ ನಿರೂಪಣೆ ಮಾಡ್ತಾ ಇದ್ದಂತ ಕರಾವಳಿ ಕಾರ್ಯಕ್ರಮಕ್ಕೆ ಅಭಿಮಾನಿಗಳು ಅಡ್ಡಿಪಡಿಸಿದ್ದಾರೆ. ಯಾಕೆ ಅಂತ ಅಂದ್ರೆ ಟ್ರೈಲರ್ ಲಾಂಚ್ ಕಾರ್ಯಕ್ರಮ ಇದೆ. ಇಂತಹ ಸಂದರ್ಭದಲ್ಲಿ ನಾಯಕ ನಟ ಪ್ರಜ್ವಲ್ ದೇವರಾಜ್ ಅವರಿಗೆ ಚಿತ್ರತಂಡ ಆಹ್ವಾನವನ್ನೇ ಕೊಟ್ಟಿಲ್ಲ. ಯಾಕೆ ಅನ್ನೋದು ಈಗಿರುವಂತ ಪ್ರಶ್ನೆ. ದಯವಿಟ್ಟು ಸ್ಟೇಜ್ ಹಿಡೀರಿ ರಿಕ್ವೆಸ್ಟ್ ಮಾಡ್ತೀನಿ. ಎಲ್ಲದೂ ಮಾತುಕತೆಯಲ್ಲಿ ದಯವಿಟ್ಟು ಅಭಿಮಾನಿಗಳು ಯಾರಿದ್ದೀರಿ ದಯವಿಟ್ಟು ಪ್ರಜ್ವಲ್ ದೇವರಾಜ್ ನಮ್ಮ ಸ್ನೇಹಿತರು, ನಮ್ಮ ಸಿನಿಮಾ ನಟರು. ನೀವು ಗಲಾಟೆ ಮಾಡಬೇಡಿ. ಪ್ರಪಂಚದ ಬಗ್ಗೆ, ನಮ್ಮ ಕಂಬಳದ ಬಗ್ಗೆ ಕನ್ನಡ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಹೆಮ್ಮೆಯಿಂದ ಸಹಾಯ ಮಾಡಿದ್ದಾರೆ. ಅವ್ರು ಏನ್ ಮಾಡ್ತಾರೆ ಸರ್, ಅದು ಮಿರಾಕಲ್ ಸರ್. ಅಂದ್ರೆ ಮನುಷ್ಯನಿಗೆ ಸಾಧ್ಯವಾಗುವಂತ ಕೆಲಸ ಅಲ್ಲ ಅದು. ಅವ್ರು ಏನ್ ಮಾಡ್ತಾರೆ ಅದು. ಯಾಕಂದ್ರೆ ನಮಗೆ ದೂರದಿಂದ ನೋಡ್ಬೇಕಾದ್ರೆ ನಾವೇನೋ ಇದನ್ನ ಬಫೆಲೋ ರೇಸ್ ಅಂತ ಅನ್ಕೋತೀವಿ. ಆ ಬಫೆಲೋನ ಕಂಟ್ರೋಲ್ ಮಾಡೋದಕ್ಕೆ 6 ರಿಂದ 7 ಜನ ಬೇಕು. ಯಾಕಂದ್ರೆ ದೇ ಆರ್ ನಾಟ್ ಟೇಮ್ಡ್. ನಮ್ಮ ಪ್ರಪಂಚದ ಬಗ್ಗೆ, ನಮ್ಮ ಕಂಬಳದ ಬಗ್ಗೆ ಕನ್ನಡ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಹೆಮ್ಮೆಯಿಂದ ಸಹಾಯ ಮಾಡಿದ್ದಾರೆ. ಅವ್ರು ಏನ್ ಮಾಡ್ತಾರೆ ಸರ್, ಅದು ಮಿರಾಕಲ್ ಸರ್. ಅಂದ್ರೆ ಮನುಷ್ಯನಿಗೆ ಸಾಧ್ಯವಾಗುವಂತ ಕೆಲಸ ಅಲ್ಲ ಅದು. ಅವ್ರು ಏನ್ ಮಾಡ್ತಾರೆ ಅದು. ಯಾಕಂದ್ರೆ ನಮಗೆ ದೂರದಿಂದ ನೋಡ್ಬೇಕಾದ್ರೆ ನಾವೇನೋ ಇದನ್ನ ಬಫೆಲೋ ರೇಸ್ ಅಂತ ಅನ್ಕೋತೀವಿ. ಆ ಬಫೆಲೋನ ಕಂಟ್ರೋಲ್ ಮಾಡೋದಕ್ಕೆ 6 ರಿಂದ 7 ಜನ ಬೇಕು. ಯಾಕಂದ್ರೆ ದೇ ಆರ್ ನಾಟ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಫಿಲಂ ರಿಪೋರ್ಟರ್ ಕೀರ್ತಿ ಪಾಟೀಲ್ ಸಂಪರ್ಕದಲ್ಲಿದ್ದಾರೆ. ಕೀರ್ತಿ, ಒಂದು ಪ್ರಶ್ನೆ ಮೊದಲಿಗೆ, ಯಾಕೆ, ಯಾವ ಕಾರಣಕ್ಕಾಗಿ ಅವರನ್ನ ಆಹ್ವಾನ ಕೊಟ್ಟಿಲ್ಲ ಕಾರ್ಯಕ್ರಮಕ್ಕೆ? ಅದಾದ ನಂತರ ಇಲ್ಲಿ ಡಬ್ ಕೂಡ ಮಾಡಿಲ್ವಂತೆ, ಯಾಕೆ? ಇದೀಗ ಕರಾವಳಿ ಸಿನಿಮಾದ ಒಂದು ಟ್ರೈಲರ್ ರಿಲೀಸ್ ಈವೆಂಟ್ ಹಮ್ಮಿಕೊಂಡಿದ್ರು. ಈ ಒಂದು ಸಿನಿಮಾದಲ್ಲಿ ರಾಜ್ಬಿ ಶೆಟ್ಟಿ ಅವರು ಕ್ಯಾಮಿಯೋ ರೋಲ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಾಗೆ ಪ್ರಜ್ವಲ್ ದೇವರಾಜ್ ಅವರು ಫುಲ್ ಫ್ಲೆಜ್ ಹೀರೋ ಆಗಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿರುವಂತದ್ದು. ಸಿನಿಮಾದ ಟ್ರೈಲರ್ ರಿಲೀಸ್ ಆದ ಸಂದರ್ಭದಲ್ಲಿ, ರಿಲೀಸ್ ಆಗಿದ್ದಾದ್ಮೇಲೆ ಎಲ್ಲ ಫ್ಯಾನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಶಿಲೆ ಹೊಡೆದ್ರು. ಆದ್ರೆ ಇದ್ದಕ್ಕಿದ್ದಂಗೆ ವೇದಿಕೆ ಹತ್ರ ಬಂದು ಪ್ರಜ್ವಲ್ ದೇವರಾಜ್ ಅವರು ಸಿನಿಮಾದ ಒಂದು ಡಬ್ಬಿಂಗ್ ಮಾಡಿಲ್ಲ, ಅವ್ರ ವಾಯ್ಸ್ ಚೇಂಜ್ ಮಾಡಿದೆ, ಇನ್ ಯಾರು ವಾಯ್ಸ್ ಕೊಟ್ಟಿದ್ದಾರೆ ಅವರ ಒಂದು ಪಾತ್ರಕ್ಕೆ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಜೊತೆಗೆ ಪ್ರಜ್ವಲ್ ದೇವರಾಜ್ ಅವರು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿಲ್ಲ. ಸಿನಿಮಾದ ಹೀರೋ ಆಗಿ, ಲೀಡ್ ಹೀರೋ ಆಗಿ ಅವರೇ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅನ್ನುವಂಥದ್ದು ಒಂದು ಬೇಸರವನ್ನ ಅವರು ಹೇಳ್ಕೊಂಡ್ರು. ಇದು ಹೇಳೋ ರೀತಿಯಾಗಿರ್ಲಿಲ್ಲ. ಜೊತೆಗೆ ಒಂದು ರೀತಿ ಎಲ್ಲೋ ಗಲಾಟೆ ಮಾಡಿದ್ರು. ಯಾಕೆ ಬಂದಿಲ್ಲ ಅನ್ನುವಂಥದ್ದನ್ನ ಪ್ರಜ್ವಲ್ ಅಭಿಮಾನಿಗಳೆಲ್ಲ ಒಟ್ಟಾಗಿ ಒಂದು 50 ಜನಕ್ಕೂ ಎಲ್ಲರೂ ಸಹ ವೇದಿಕೆ ಹತ್ರನೂ ಬಂದು ಕೇಳಿದ್ರು. ಹೀಗಾಗಿ ಚಿತ್ರತಂಡದವರು ಎಲ್ಲ ಒಂದು ರೀತಿ ಏನಕ್ಕೆ ಹೀಗಾಗ್ತಿದೆ ಅನ್ನುವಂಥದ್ದು ಅವ್ರಿಗೂ ಸಹ ಗೊಂದಲದ ವಾತಾವರಣ ಸೃಷ್ಟಿ ಆಯ್ತು. ಇದೆಲ್ಲವೂ ಆದ ನಂತರ ರಾಜ್ಬಿ ಶೆಟ್ಟಿ ಅವರು ಒಂದು ಮಾತನ್ನ ಹೇಳಿದ್ರು. ಪ್ರಜ್ವಲ್ ದೇವರಾಜ್ ಅವ್ರ ಜೊತೆಗೆ ಒಂದು ಅವಕಾಶ ಸಿಕ್ಕಿದ್ರೆ ನಾನೇ ಕೂತು ಮಾತಾಡ್ತೀನಿ, ಏನಾಗಿದೆ ಅನ್ನುವಂಥದ್ದು ನನಗೂ ಸಹ ಗೊತ್ತಿಲ್ಲ. ನನಗೂ ಅವ್ರಿಗೂ ಯಾವುದೇ ರೀತಿಯ ಒಂದು ಮನಸ್ತಾಪ ಖಂಡಿತವಾಗ್ಲೂ ಬಂದಿಲ್ಲ. ಯಾಕಂದ್ರೆ ಈ ಸಿನಿಮಾದ ಹೀರೋ ಬಂದು ಅವರೇ, ನಾನಲ್ಲ, ಜಸ್ಟ್ ಒಂದು ಅತಿಥಿ ಪಾತ್ರವನ್ನ ಮಾತ್ರ ನಾನು ಮಾಡ್ತಿರೋವಂಥದ್ದು. ಇನ್ನು ಗುರುದತ್ ಗಾಣಿಗ ಅವರು ಚಿತ್ರದ ನಿರ್ದೇಶಕರು ಹೇಳಿದ್ದು ಏನಂತ ಹೇಳಿದ್ರೆ, ಸಿನಿಮಾದಲ್ಲಿ ಈ ಒಂದು ಟ್ರೈಲರ್ ಲಾಂಚ್ ಇವೆಂಟ್ಗೆ ಅವ್ರು ಖಂಡಿತವಾಗ್ಲೂ ಆಹ್ವಾನ ಇತ್ತು. ನಿನ್ನೆ ರಾತ್ರಿವರೆಗೂ ಅವರು ನಾನು ಬರ್ತೀನಿ ನಾಳೆ ಈವೆಂಟ್ಗೆ ಅಂತಾನೆ ಹೇಳಿದ್ರು. ಆದ್ರೆ ಇವತ್ತು ಯಾಕೆ ಬಂದಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ನನ್ನ ಕಾಲ್ಸ್ ಇರ್ಬೋದು, ಮೆಸೇಜಸ್ ಗಳಿಗೆ ಅವರು ಯಾವುದೇ ರೀತಿಯ ಸ್ಪಂದನೆ ಕೊಡ್ತಾ ಇಲ್ಲ, ರೆಸ್ಪಾನ್ಸ್ ಮಾಡ್ತಿಲ್ಲ. 1.5-2 ತಿಂಗಳು ಆಯ್ತು ಅವ್ರ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ನನಗೆ ಬರ್ತಿಲ್ಲ ಅಂತ ಹೇಳಿದ್ರು.
ಇನ್ನು ಈ ರೀತಿ ಏನಾದ್ರೂ ಗೊಂದಲ ಆದಾಗ ಏನಾದ್ರೂ ಹೀರೋ ಪೇಮೆಂಟ್ ವಿಚಾರದಲ್ಲಿ ಏನಾದ್ರೂ ಒಂದು ರೀತಿ ಮನಸ್ತಾಪ ಆಗಿರಬಹುದು ಅಂತ ಒಂದು ಪ್ರಶ್ನೆ ಕೂಡ ಕೇಳಿದಾಗ ಗುರುದತ್ ಅವರು ಹೇಳಿದ್ರು ಏನಂದ್ರೆ 1,25,00,000 ಸಂಭಾವನೆ ಅವ್ರಿಗೆ ಫಿಕ್ಸ್ ಆಗಿತ್ತು. ಆದ್ರೆ ನಾವು 1 ಕೋಟಿಯನ್ನ ಅವ್ರಿಗೆ ಪೇ ಮಾಡಿದೀವಿ. ಇನ್ನು 25 ಲಕ್ಷ ಬಾಕಿ ಇದೆ, ಅದ್ರ ಬಗ್ಗೆ ಮಾತುಕತೆ ನಡೀತಾ ಇದೆ ಅನ್ನುವಂಥದ್ದನ್ನ ಅವರು ಕೂಡ ಕ್ಲಾರಿಟಿ ಕೊಟ್ಟಿರುವಂತದ್ದು. ಆದ್ರೆ ಸಿನಿಮಾ ವಿಚಾರವಾಗಿ ಯಾಕೆ ಇತ್ತೀಚಿನ ಪ್ರಮೋಷನ್ ಗಳಿಗಿರಬಹುದು, ಟ್ರೈಲರ್ ಲಾಂಚ್ ಈವೆಂಟ್ ಬಂದಿಲ್ಲ, ಏನಾದ್ರೂ ಪ್ರಜ್ವಲ್ ಅವರು ರಾಜ್ಬಿ ಶೆಟ್ಟಿ ಏನಾದ್ರೂ ಅವ್ರಿಗೆ ಅಲ್ಲಿ ಏನಾದ್ರೂ ಕಸಿವಿಸಿ ಆಯ್ತಾ, ಡಾಮಿನೇಟ್ ಆಗ್ತಾ ಇದೆಯಾ ಹೇಗೆ ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆ ಬಂದಿರುವಂತದ್ದು. ಆದ್ರೆ ರಾಜ್ಬಿ ಶೆಟ್ಟಿ ಅವರು ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಪ್ರಜ್ವಲ್ ಅವರೇ ಹೀರೋ, ನನಗೆ ಯಾವುದೇ ನೇಮ್ ಫೇಮ್ ಅನ್ನುವಂಥದ್ದು ಇಲ್ಲ, ಬರವಣಿಗೆ ಪಾತ್ರಕ್ಕೆ ಏನು ಕೇಳುತ್ತೆ ಅಷ್ಟು ಮಾತ್ರ ನಾನು ಕೊಡ್ತೀನಿ. ನಮ್ಮ ಕನ್ನಡ ಇಂಡಸ್ಟ್ರಿ ಏನು ಉದ್ಧಾರ ಆಗ್ತಿಲ್ಲ ಅಂತ ಹೇಳಿದ್ರೆ ಈ ರೀತಿ ಗಲಾಟೆಗಳನ್ನು ಮಾಡ್ಕೊಳ್ತಾ ಇದೀವಿ, ಹೊಂದಾಣಿಕೆ ಇಲ್ಲ, ಕೊಲಾಬ್ರೇಷನ್ಗಳಿಲ್ಲ ಅನ್ನುವಂಥದ್ದನ್ನ ಬೇಸರವನ್ನ ಕೂಡ ಒಂದು ಏನ್ ಸ್ಟ್ರೈಟ್ ಆನ್ ಫಾರ್ವರ್ಡ್ ಏನ್ ಹೇಳ್ಬೇಕು ಅನ್ನುವಂಥದ್ದನ್ನ ಅವರು ಹೇಳಿದ್ದಾರೆ. ರಾಮ್. ಎಸ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಸ್ವತಃ ಪ್ರಜ್ವಲ್ ದೇವರಾಜ್ ಅವರೇ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ಹೇಗಿದ್ದೀರಿ? ಸರ್ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಇದೀನಿ ಸರ್. ಸರ್ ಇವತ್ತು ನೀವೇ ನಟಿಸಿರುವಂತ ಸಿನಿಮಾದ ಟ್ರೈಲರ್ ಲಾಂಚ್ ಕಾರ್ಯಕ್ರಮ, ನೀವ್ ಯಾಕೆ ಬಂದಿಲ್ಲ ಅನ್ನೋದೇ ಒಂದು ಪ್ರಶ್ನೆ. ನಿಮ್ಮ ಅಭಿಮಾನಿಗಳೆಲ್ಲ ಗಲಾಟೆ ಮಾಡಿದ್ದಾರೆ. ಅದು ಒಂದಷ್ಟು ಸಂಭಾವನೆ ಒಂದಷ್ಟಲ್ಲ ಜಾಸ್ತಿನೇ ಸಂಭಾವನೆ ಬಾಕಿ ಇತ್ತು. ಓಕೆ. ಆಮೇಲೆ GST ಪೇಮೆಂಟ್ ಬಾಕಿ ಇತ್ತು ಗುರು ಅವ್ರು ಕೊಡೋದು. ಹಾ. ನಾನು ಅದು ಕೊಟ್ಟ ಮೇಲೆ ಡಬ್ಬಿಂಗ್ ಮಾಡ್ತೀನಿ ಅಂತ ನಾ ಹೇಳಿದ್ದೆ. ಹೋದ ವರ್ಷ ಇದೇ ರೀತಿ ಆಲ್ಮೋಸ್ಟ್ 1.5 ಕೋಟಿ ಬಿಟ್ಟಿದ್ದೀನಿ ನನ್ನ ರೆಮ್ಯುನರೇಷನ್ ಪ್ರೊಡ್ಯೂಸರ್ಗೋಸ್ಕರ. ಅಂಡ್ ಅದು ಇರೋ ಪ್ರೀತಿ ಒಂದು ಬಾಂಧವ್ಯ ನಮ್ಮ ಇಂಡಸ್ಟ್ರಿಯಲ್ಲಿ. ಅಂಡ್ ನಾವು ಮಾಡ್ಬೇಕು, ಅವರು ಸಹಾಯ ಮಾಡ್ತಾರೆ ಎಲ್ಲ. ಬಟ್ ಸಹಾಯ ಮಾಡಕ್ಕೆ ಆ ಪರಿಸ್ಥಿತಿಯಲ್ಲಿ ಇರ್ಬೇಕು ನಾವು. ಆ ಶಕ್ತಿ ಇದ್ರೆ ಸಹಾಯ ಮಾಡಕ್ ಆಗುತ್ತೆ. ನಿಜ. ಸದ್ಯಕ್ಕೆ ನನ್ನ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕಂದ್ರೆ ಅಷ್ಟೊಂದು ಕಾಸು ಬಿಟ್ಟು ಈ 2 ಸಿನಿಮಾಗಳಿಗೆ ಏನ್ ಬರ್ತಿದೆ ಅದು ಆಗೋದಕ್ಕೆ ಆಲ್ಮೋಸ್ಟ್ ಈಗ 2 ವರ್ಷ 3 ವರ್ಷ ಆಗಿದೆ. 3 ವರ್ಷದಿಂದ ಬೇರೆ ಯಾವ್ದು ಸಿನಿಮಾ ಮಾಡದೆ ಮನೇಲಿ ಕೂತಿದೀನಿ. ಫೈನಾನ್ಷಿಯಲ್ ಇರುತ್ತಲ್ಲ ಸರ್ ಎಲ್ರಿಗೂ. ನಾನು ಆ ಪರಿಸ್ಥಿತಿಯಲ್ಲಿ ಇದೀನಿ. ಸೊ ಅವ್ರು ಒಪ್ಕೊಂಡಿರೋ ಸಂಭಾವನೆ ನೀವು ಕೊಡಿ ಸರ್, ನಾನು ಬಂದು ಡಬ್ಬಿಂಗ್ ಮಾಡ್ತೀನಿ ಅಂದೆ. ಅವರು ಖಂಡಿತವಾಗಿ ಆಗೋದೇ ಇಲ್ಲ ಅಂತ. ಅಂಡ್ ಅವ್ರ ಮಾತಾಡೋ ರೀತಿನೂ ಒಂದ್ ಸ್ವಲ್ಪ ನನ್ಗೆ ನಿಮ್ಮೆಲ್ರಿಗೂ ಗೊತ್ತು, ಇದುವರೆಗೂ ಒಂದು ಬ್ಲಾಕ್ ಮಾರ್ಕ್ ಇಲ್ಲ ನನಗೆ. ಎಲ್ರಿಗೂ ಗೊತ್ತು, ಇದು ನನ್ನ ವರ್ತನೆನೂ ಎಲ್ರಿಗೂ ಗೊತ್ತು. ಸೊ ನಾನು ಹೇಳಿದೆ ನೀವು ಕೊಡಿ ಸರ್ ನನ್ನ ಸಂಭಾವನೆ, ನಾನು ಬಂದ್ ಮಾಡ್ತೀನಿ ಅಂತ. ಅವ್ರು ಹಠ ಮಾಡಿ ನಾನು ಕೊಡೋದೇ ಇಲ್ಲ ಅಂತ ಹೇಳಿ ಈಗ ಈಗ ಹೌದು, ಗುರುದತ್ ಗಾಣಿಗ ಅವರು ಮಾತಾಡ್ತಾ ಇದ್ರಂತೆ. ಆ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಅವರು 1,25,00,000 ರೂಪಾಯಿ ಎಲ್ಲ ಮಾತಾಡಿದ್ವಿ ನಾವು, ಬಟ್ ಈಗ 1 ಕೋಟಿ ಎಲ್ಲ ಸೆಟಲ್ಮೆಂಟ್ ಮಾಡಿದೀವಿ, ಇನ್ನು ಉಳಿದಿದ್ದನ್ನ ಕೊಡ್ತೀವಿ ಅಂತ ಹೇಳಿದ್ವಿ ಅಂತ ಹೇಳಿದ್ರು. ಇಲ್ಲ ಸರ್, ಇಲ್ಲ ಸರ್, ಇಲ್ಲದೆ ನಾನು ಯಾಕೆ ಸರ್ ಮಾಡಲ್ಲ. ಓಕೆ, ಅಂದ್ರೆ ನಿಮ್ಗೆ ಎಷ್ಟು ಕೊಟ್ಟಿದಾರಾ ಇವಾಗ, ಸಂಭಾವನೆ ಕೊಟ್ಟಿದಾರಾ? ಇದೆ ಸರ್, ನಮ್ CA ಹತ್ರ ಕೊಟ್ಟಿದ್ದಾರೆ. ನಮ್ CA ಹತ್ರ ಮಾತಾಡ್ಬೇಕು. GST ಒಂದಷ್ಟು ಬ್ಯಾಲೆನ್ಸ್ ಇದೆ, ಸಂಭಾವನೆ ಇನ್ನೂ ಬ್ಯಾಲೆನ್ಸ್ ಇದೆ. ಮಾತನಾಡಿದಷ್ಟು ನಿಮಗೆ ಕೊಟ್ಟಿಲ್ಲ ಅವರು? ಕೊಟ್ಟಿಲ್ಲ. ಸೊ ಅದೊಂದೇ ಕಾರಣನಾ ನೀವು ಹೋಗದೆ ಇರೋದಕ್ಕೆ? ಸರ್ ಬೇರೆ ಏನು, ನಿಮಗೆ ಕರೆ ಮಾಡಿದ್ರಾ ಪ್ರಜ್ವಲ್ ಅವರೇ? ಯಾರು ಸರ್? ಗುರು ಅವರ? ನಾನೇ ಸಾಕಷ್ಟು ಸಲ ಮಾಡಿದ್ದೀನಿ ಸರ್, ನಾನೇ ಮಾಡಿದ್ದೀನಿ. ವಾಟ್ಸಪ್ ಅಲ್ಲಿ ಸಾಕಷ್ಟು ಮಾತಾಡಿದ್ದೀವಿ, ಎಲ್ಲ ಆಗಿದೆ. ನೆನೆ ಟ್ರೈಲರ್ ನೆನೆ ರಾತ್ರಿವರೆಗೂ ನಾನು ನೋಡಿರ್ಲಿಲ್ಲ. ನಾನು ಕೇಳ್ತಾನೆ ಇದ್ದೆ ದಯವಿಟ್ಟು ನನಗೆ ಕಳ್ಸಿಕೊಡಿ ಅಂತ. ನೀವೇ ಹೇಳಿದ್ರಿ. ಅಂಡ್ ನಮಗೂ ಗೊತ್ತು ಪ್ರಜ್ವಲ್ ಅವರೇ, ನಿಮ್ಮ ಇಡೀ ಸಿನಿಮಾ ಕೆರಿಯರ್ ನಲ್ಲೇ ಯಾವತ್ತೂ ಕೂಡ ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲ, ಒಂದು ಕಾಂಟ್ರವರ್ಸಿ ಇಲ್ಲ ಅಂತ ಒಬ್ಬ ನಟ ನೀವು ನಮ್ಮ ಕನ್ನಡಕ್ಕೆ ಸಿಕ್ಕಿರುವಂತವ್ರು. ಸೊ ಇದುವರೆಗೂ ಈ ರೀತಿಯಾಗಿ ಆಗಿಲ್ಲ, ಈಗ ಯಾಕೆ ಹಿಂಗ ಆಯ್ತು ಅಂದ್ರೆ ಒಳಗೆ ದೊಡ್ಡ ಮಟ್ಟದಲ್ಲಿ ಏನಾದ್ರು ಆಗಿದ್ಯಾ ಅಂತ? ಬೇರೆ ಏನೂ ಇಲ್ಲ ಸರ್, ಇಷ್ಟೇ, ಬೇರೆ ಏನು. ನನಗೆ ಗೊತ್ತಿರ್ಲಿಲ್ಲ, ನಾ ಅದು ಕೇಳಿದ್ದೆ ಟ್ರೇಲರ್ಗೂ ಡಬ್ಬಿಂಗ್ ಮಾಡ್ಬೇಕಲ್ಲ ಸರ್, ಯಾವಾಗ ಏನು ಅಂತ. ಹೌದು. ಅದು ಆಮೇಲೆ ಮಾತಾಡೋಣ, ಫಸ್ಟ್ ಬರಕ್ಕೆ ಹೇಳಿ ಟ್ರೇಲರ್ ಲಾಂಚ್ಗೆ ಅಂದ್ರು. ನಾನು ಸರಿ, ಅಂಡ್ ಪ್ರಮೋಷನ್ ಮಾಡ್ತಾನೆ ಇದ್ದೀನಿ ನಾನು ಸಿನಿಮಾದು. ಡಬ್ಬಿಂಗ್ ಅಲ್ಲಿ ನನ್ನ ವಾಯ್ಸ್ ಇಲ್ಲ ಅಂತ ನನಗೆ ಗೊತ್ತಾಗಿದ್ದೆ ನೆನ್ನೆ ರಾತ್ರಿ. ಅದು ಬೇಸರ ಆಗಿ ನಾನು ಇವತ್ತು ಹೋಗಿದ್ದೆ. ಓಕೆ, ನೋಡಿ ಈಗ ನಿಮ್ಮ ಸಿನಿಮಾ ಟ್ರೈಲರ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ಎಲ್ಲರೂ ಚಪ್ಪಾಳೆ ಸಿಳ್ಳೆ ಎಲ್ಲ ಹೊಡೆದಿದ್ದಾರೆ. ಅದಾದ ನಂತರ ಎಲ್ಲಿ ನಮ್ಮ ಪ್ರಜ್ವಲ್ ಅವ್ರ ವಾಯ್ಸೇ ಇಲ್ವಲ್ಲ ಅಂತ ಹೇಳಿ ನಿಮ್ಮ ಫ್ಯಾನ್ಸ್ ಎಲ್ಲ ಅಲ್ಲಿ ಸಿಟ್ಟಾಗಿ ಗಲಾಟೆ ಮಾಡ್ಕೊಂಡಿರೋದು. ಸಾಂಗ್ ಅಲ್ಲೂ ಹಾಗೆ ಆಗಿತ್ತು ಸರ್, ಸಾಂಗ್ ಅಲ್ಲೂ ನನ್ನ ವಾಯ್ಸ್ ಇರ್ಲಿಲ್ಲ. ಸಾಂಗ್ ಅಲ್ಲೂ ಸಾಕಷ್ಟು ಜನ ಬೇರೆ ಯೂಟ್ಯೂಬ್ ಅಲ್ಲಿ ಆಗ್ಲಿ ಬೇರೆ ಕಡೆ ಆಗ್ಲಿ ಸಾಕಷ್ಟು ಜನ ಹೇಳಿದ್ರೆ ಯಾಕೆ ಪ್ರಜ್ವಲ್ ಅವ್ರ ವಾಯ್ಸ್ ಇಲ್ಲ ಅಂತ. ಸಾಂಗ್ ಅಲ್ಲೂ ನನ್ನ ವಾಯ್ಸ್ ಇರ್ಲಿಲ್ಲ ಆ ಡೈಲಾಗ್ ಅಲ್ಲಿ.
ಪ್ರಜ್ವಲ್ ಅವರೇ, ಇನ್ನೊಂದು ವಿಚಾರ ಇಲ್ಲಿ ಚರ್ಚೆ ಆಗ್ತಾ ಇರೋದು, ಈಗ ಮಲ್ಟಿ ಸ್ಟಾರರ್ ಸಿನಿಮಾ ಅಂತ ಹೇಳಿ ಬರ್ತಾ ಇದೆ. ಹಂಗಾಗಿ ಅಂದ್ರೆ ರಾಜ್ಬಿ ಶೆಟ್ಟಿ ಅವರು ಕೂಡ ಇದ್ದಾರೆ. ಮೇ ಬಿ ನಿಮ್ಮಿಬ್ಬರ ಮಧ್ಯೆ ಏನಾದ್ರೂ ಕ್ಲಾಶಸ್ ಇದೆಯಾ, ಆ ತರ ಎಲ್ಲ ಚರ್ಚೆ ಆಗ್ತಿದೆ? ಇಲ್ಲ ಸರ್, ಯಾಕೆ ಚೌಕ ನಾವು 4 ಜನ ನಟರು ಮಾಡಿಲ್ವಾ? ಇವತ್ತಿಗೂ ಚೆನ್ನಾಗಿದ್ದೀವಿ. ನನ್ಗೆ ಆ ತರ ಎಲ್ಲ ಏನಿಲ್ಲ ಸರ್, ನಮ್ ಕೆಲ್ಸ ಅಷ್ಟೇ. ರಾಜ್ ಅವರು ಈಸ್ ಅನ್ ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್, ಅಮೇಝಿಂಗ್ ಪರ್ಸನ್. ಅವ್ರ ಜೊತೆ ಏನ್ ಸಮಸ್ಯೆ ಇರುತ್ತೆ? ಖಂಡಿತವಾಗ್ಲೂ ಇಲ್ಲ. ನಾನ್ ಇಬ್ರಲ್ಲ 5 ಜನ ಹೀರೋಗಳು 10 ಜನ ಹೀರೋಗಳು ಮಾಡಿದ್ರು ಮಾಡ್ತೀನಿ. ನನ್ಗೆ ಆ ಥರದ್ದು ಇಲ್ವೇ ಇಲ್ಲ. ನಮ್ಮ ಇಂಡಸ್ಟ್ರಿ ಚೆನ್ನಾಗಿರ್ಬೇಕು, ಪ್ರೊಡ್ಯೂಸರ್ಸ್ ಚೆನ್ನಾಗಿರ್ಬೇಕು, ಬೆಳಿಬೇಕೆಲ್ಲ ಜೊತೆಗೆ ಬೆಳಿಬೇಕಷ್ಟೇ ನಾವು. ಕರೆಕ್ಟ್. ಈಗ ನೀವು ಕನ್ನಡ ಇಂಡಸ್ಟ್ರಿಗೆ ಬಂದು ತುಂಬಾ ವರ್ಷ ಆಯ್ತು, ನಿಮ್ದೇ ಆದಂತ ಒಂದು ಲೆಗಸಿ ಇದೆ, ಜೊತೆಗೆ ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದೀರಿ. ಹೌದು, ನಿಜ. ನಿಮ್ಗೆ ಆದಂತ ಒಂದಿಷ್ಟು ಅಭಿಮಾನಿಗಳು ಕೂಡ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಇದು ಕಾಂಟ್ರವರ್ಸಿ, ನಿಮ್ಮ ವಾಯ್ಸ್ ಇಲ್ಲ, ನೀವು ಡಬ್ಬಿಂಗ್ ಮಾಡದೆ ಅದು ಸಿನಿಮಾ ಹೆಂಗೆ ರಿಲೀಸ್ ಮಾಡೋದಕ್ಕೆ ಸಾಧ್ಯ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಅಟ್ಲೀಸ್ಟ್ ಅದು ನನಗೆ ಗೊತ್ತಿರ್ಬೇಕಲ್ವ ಸರ್, ನನ್ನ ವಾಯ್ಸ್ ಇಲ್ಲ, ಟ್ರೈಲರ್ ಅಲ್ಲಿ ಡೈಲಾಗ್ಸ್ ಇದೆ, ನನ್ನ ವಾಯ್ಸ್ ಬಳಸಿಲ್ಲ ಅಂತ ನನ್ಗೆ ಗೊತ್ತೂ ಇಲ್ಲ. ನಿನ್ನೆ ರಾತ್ರಿ ನಾನು ಕಾಡಿ ಬೇಡಿ ದಯವಿಟ್ಟು ಕಳ್ಸಿಕೊಡಿ ಅಂದಾಗ ಟ್ರೈಲರ್ ಬಂತು. ಅದ್ ನೋಡಿದ್ಮೇಲೆ ನಂಗೆ ಬೇಸರ ಆಯ್ತು. ಅಯ್ಯೋ, ನನ್ನ ಹತ್ರ ಹೇಳಿರ್ಲಿಲ್ಲ ಸರ್. ಅವ್ರು ನನ್ಗೆ ಹೇಳಿದ್ರೆ ನಾನು ನಿಜವಾಗ್ಲೂ ಹೋಗಿ ನಾನು ಮುಗಿಸ್ಬಿಡ್ತಿದ್ದೆ ಡಬ್ಬಿಂಗ್ ಟ್ರೈಲರ್ದು. ಮಿಕ್ಕಿದ ಆಮೇಲೆ ನೋಡ್ಕೊಳ್ಳೋಣ, ಮಿಕ್ಕಿದ ಹೆಂಗಿರೋ ರಿಲೀಸ್ ಟೈಮ್ ಇದೆ ಅಲ್ವಾ, ಸಿನಿಮಾ ಡಬ್ಬಿಂಗ್ ಆಮೇಲೆ ಮಾಡ್ಬೋದಿತ್ತು. ಅಟ್ಲೀಸ್ಟ್ ಟ್ರೈಲರ್ಗೆ ಹೋಗಿ ಡಬ್ಬಿಂಗ್ ಮಾಡಿ ಬರ್ತಿದ್ದೆ ನಾನು ಅದ್ರ ಸಮಸ್ಯೆನೇ ಮಾಡ್ತಾ ಇರ್ಲಿಲ್ಲ ಸರ್. ಒಂದು ಬಹು ನಿರೀಕ್ಷಿತ ಸಿನಿಮಾ, ನಾವು ಎಲ್ಲರೂ ಕೂಡ ಕಾಯ್ತಾ ಇದ್ರು, ನಿಮ್ಮ ಫ್ಯಾನ್ಸ್ ಕಾಯ್ತಾ ಇದ್ರು, ಕನ್ನಡ ಪ್ರೇಕ್ಷಕರು ಕಾಯ್ತಾ ಇದ್ರು. ಸೊ ಅಂತ ಸಿನಿಮಾ ಈಗ ಎಲ್ಲ ಆರಾಮಾಗಿ ಕೂತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಬಹುದಾಗಿತ್ತಲ್ವಾ? ಈ ಟೈಮಲ್ಲಿ ಇದೆಲ್ಲ ಬೇಕಾಗಿತ್ತ ಅನ್ನೋದು? ಹೌದು, ನೀವು ಹೇಳ್ತಿರೋದು ಸರಿ. ಸೊ ರಾಜ್ಬಿ ಶೆಟ್ಟಿ ಅವ್ರು ಏನಾದ್ರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರ? ಅವ್ರು ಹೇಳ್ತಾ ಇದ್ರು, ನಾನು ಮೆಸೇಜ್ ಮಾಡಿದ್ದೆ. ಇಲ್ಲ, ರಾಜ್ ಅವ್ರು ಕರೆ ಮಾಡಿಲ್ಲ ಸರ್. ಓಕೆ. ಸೊ ಈಗ ಏನ್ ಸರ್ ನೆಕ್ಸ್ಟ್? ದೇವರಾಜ್ ಸರ್ ನಮ್ಮ ಕನ್ನಡ ಇಂಡಸ್ಟ್ರಿಯ ಹೆಮ್ಮೆ, ಇದ್ರ ಬಗ್ಗೆ ಏನ್ ಮಾತಾಡಿದ್ರು, ಈ ಕಾಂಟ್ರವರ್ಸಿ ಬಗ್ಗೆ ಏನಾದ್ರು? ಅಂದ್ರೆ ಅವ್ರ ಬೇಸರ ಆಯ್ತು. ಅವ್ರು ಹೇಳಿದ್ರೆ, ನೀನ್ ಯಾಕಪ್ಪ ಇಷ್ಟೊಂದ್ ಕಾಸು ಬಿಟ್ಕೊಂತೀಯ ಲಾಸ್ಟ್ ತನಕ, ಬೇರೆ ಎಲ್ರು ತುಂಬಾ ಕಮ್ಮಿ ಸಂಭಾವನೆ ಬಿಟ್ಕೊಂತಾರೆ, ನೀನ್ ಹೋಗಿ ಶೂಟಿಂಗ್ ಮಾಡಿ ಮುಗಿಸ್ಬಿಡ್ತೀಯ, ಆಮೇಲೆ ಒದ್ದಾಡ್ತೀಯ ಕೊನೆಗೆ ಇದೇ ತರ. ಪ್ರತಿ ಸಲ ಹಿಂಗೆ ಆಗ್ತಾ ಇದೆ ನಿನಗೆ, ಅಯ್ಯೋ ಅನ್ಸುತ್ತೆ ನಿನ್ನ ನೋಡಿದ್ರೆ ಅಂದ್ರೆ. ಅಂದ್ರೆ ನಿರ್ಮಾಪಕರಿಗೆ ಸಿನಿಮಾ ಶುರು ಮಾಡಿದಾಗ ಇರುವಂತ ಉತ್ಸಾಹ ಮುಗಿಯುವಾಗ ಇರಲ್ಲ ಅಂತ ಅನ್ಸುತ್ತೆ. ತಪ್ಪಾಗುತ್ತೆ. ಇಲ್ಲ ಹಂಗೆ ಹೇಳಕ್ಕಾಗಲ್ಲ, ತಪ್ಪಾಗುತ್ತೆ. ಎಲ್ರು ಮಾತನಾಡಿದ್ದನ್ನ ನೀವು ಮುಂಚೆನೆ ಮಾತನಾಡ್ಕೊಂಡಿರ್ತೀರಿ, ಇಷ್ಟು ಸಂಭಾವನೆ ಬೇಕು ಅಂತ, ಅವಾಗ ಓಕೆ ಅಂದಿದ್ರಲ್ವಾ? ಹೌದೌದು, ಅಗ್ರಿಮೆಂಟು ಆಗಿತ್ತಲ್ವಾ? ಹೌದೌದು. ಮತ್ ಯಾಕೆ ಸರ್ ಜೆಂಟಲ್ಮೆನ್? ನಾನು ಅಗ್ರಿಮೆಂಟ್ ಫೋರ್ಸ್ ಮಾಡಲ್ಲ ಸರ್ ನಿರ್ಮಾಪಕರಿಗೆ. ಬರೀ ಮಾತಲ್ಲೇ ಅವ್ರು ಓಕೆ ಅಂದ್ರೆ ನಾನು ಓಕೆ ಅಂತೀನಿ. ಅದೇ ಒಂದು ನಂಬಿಕೆ, ನಂಬಿಕೆ. ಕರೆಕ್ಟ್. ರಿಟರ್ನ್ ಅಗ್ರಿಮೆಂಟ್ ಕೇಳಲ್ಲ ನಾನು. ಬಟ್ ಕೊನೆಗೆ ಸಿನಿಮಾ ಮುಗಿತಾ ಯಾಕೆ ಹಿಂಗ್ ಮಾಡ್ಕೊಂಡ್ಬಿಟ್ರು ಅಂತ? ಅದೇ ಸರ್, ನನ್ನ ಕೇಳಿದ್ರೆ ನಾನು ಏನ್ ಹೇಳಿ. ಅಲ್ಲ, ನೀವು ಕೇಳಿದಾಗ ಏನ್ ಹೇಳಿದ್ರು ಪ್ರಜ್ವಲ್ ಅವರೇ? ಅವರು ಯಾರು? ಅದೇ ನಿರ್ಮಾಪಕರಾಗ್ಲಿ, ಸಿನಿಮಾ ತಂಡ ಆಗ್ಲಿ, ಯಾವ್ದ್ರ ಬಗ್ಗೆ ಅಂದ್ರೆ ಡಬ್ಬಿಂಗ್ ಬಗ್ಗೆನಾ? ಇಲ್ಲ, ಡಬ್ಬಿಂಗ್ ವಿಚಾರ ಒಂದು, ಸಂಭಾವನೆ ವಿಚಾರ ಒಂದು. ಅದೇ ಆಗಲ್ಲ ಕೊಡಕ್ಕೆ ಇವಾಗ. ಓ, ಡೈರೆಕ್ಟ್ ಆಗಿ ಆಗಲ್ಲ? ಹೌದೌದು. ಅರೆ, ಮುಂಚೆ ಮತ್ತೆ ಅದ ಹೆಂಗೆ ಸರ್? ಈಗ ನಿಮ್ಮ ವಾಯ್ಸ್ ಇಲ್ದೆ ನೀವು ಡಬ್ ಮಾಡದೆ ಅದು ಬಂದ್ರೆ ಪ್ರೇಕ್ಷಕರು ಹೆಂಗ್ ತಗೊಳ್ಳೋದಕ್ಕೆ ಸಾಧ್ಯ ಅದನ್ನ? ಅದು ನನಗೂ ಡೌಟ್ ಇದೆ. ಅಲ್ಲ, ನಮ್ಗೆ ಆಶ್ಚರ್ಯ ಆಗಿದ್ದು, ನಿಮ್ಗೆ ಗೊತ್ತಿಲ್ಲ ಈ ವಿಚಾರ ಅಂತ ಅಂದಿದ್ದು. ನನಗೆ ಗೊತ್ತಿರ್ಲಿಲ್ಲ ಅವತ್ತು ಸರ್, ನನಗೆ ರಾತ್ರಿ ಅವರು ಟ್ರೈಲರ್ ಕಳಿಸ್ದಾಗ್ಲೇ, ಮಧ್ಯರಾತ್ರಿಲಿ ಅವ್ರು ಕಳಿಸ್ದಾಗ್ಲೇ ನನಗೆ ಗೊತ್ತಾಗಿತ್ತು. ಇಲ್ಲ, ನಾನ್ ಫುಲ್ ಸಿದ್ಧವಾಗಿದ್ದೆ, ಬೆಳಿಗ್ಗೆ ಜೋಶಲ್ಲಿ ಹೋಗೋಣ ಅಂತ. ಓಕೆ. ಅವ್ರು ಅದೇ ನಾನು ಹೇಳ್ತಿಲ್ಲ ಸರ್, ಈಗ ಟ್ರೈಲರ್ಗು ಅವ್ರು ಬಂದು ಈಗ ಸದ್ಯಕ್ಕೆ ಟ್ರೈಲರ್ ಡಬ್ಬಿಂಗ್ ಮಾಡ್ಕೊಡಿ ಸರ್, ಮಿಕ್ಕಿದ ಆಮೇಲೆ ನೋಡೋಣ ಅಂದಿದ್ರು, ನಾನು ಹೋಗಿ ಮಾಡ್ಬಿಡ್ತಿದ್ದೆ. ಓಕೆ. ನೀವು ರೆಡಿ ಇದ್ರಿ ಹೋಗೋದಕ್ಕೆ? ನಿಮ್ದೇ ಸಿನಿಮಾ, ಎಲ್ರೂ ಬದುಕಲ್ವಾ ಸರ್? ಹೌದೌದು, ನಿಜ. ಈಗ ರಾಜ್ಬಿ ಶೆಟ್ಟಿ ಅವರು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ, ನಾನೇ ಮಾತಾಡ್ತೀನಿ ಅವ್ರ ಜೊತೆಗೆ ಅಂತೆಲ್ಲ ಹೇಳ್ತಾ ಇದ್ರು. ಸೊ ಆ ನಿಟ್ಟಿನಲ್ಲಿ ಮಾತುಕತೆ ಆದ್ರೆ ಎಲ್ಲ ಬಗೆಹರಿಯುತ್ತಾ ಸರ್? ಆದ್ರೆ ತುಂಬಾ ಸಂತೋಷ ಸರ್, ನಮಗೂ ಅದೇ ಆಸೆ ಅಲ್ವಾ. ಕರೆಕ್ಟ್. ಓಕೆ ಸರ್, ಅವ್ರ ಜೊತೆ ಅಂತೂ ನನಗೆ ನೋ ಇಶ್ಯೂಸ್ ಅಟ್ ಆಲ್. ಈಸ್ ಅ ವಂಡರ್ಫುಲ್ ಪರ್ಸನ್, ಅದ್ಭುತವಾದ ನಟ.
ವಂಡರ್ಫುಲ್ ಕೋ ಸ್ಟಾರ್. ನನಗೆ ಯಾರ ಜೊತೆನೂ ಏನಿಲ್ಲ ಸರ್. ಎಲ್ರು ಅವ್ರವ್ರು ಒಪ್ಕೊಂಡಿರೋ ಕೆಲ್ಸಗಳನ್ನ ಮಾಡಿ ಮುಗಿಸಿದ್ರೆ ಇಷ್ಟೊತ್ತಿಗೆ ಸಮಸ್ಯೆನೇ ಇರ್ತಿರ್ಲಿಲ್ಲ. ನಿಜ ನಿಜ. ಅದೇ ನಮಗೆ ಈ ಸುದ್ದಿ ಬಂದಾಗ ನಿಜಕ್ಕೂ ಆಶ್ಚರ್ಯ ಆಯಿತು. ಯಾಕೆ ಅಂತಂದರೆ ಅಷ್ಟು ವರ್ಷಗಳಿಂದ ಪ್ರಜ್ವಲ್ ದೇವರಾಜ್ ಅವರು ಜೊತೆಗೆ ನಿಮ್ಮ ತಂದೆ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿದ್ದೀರಾ, ಯಾವುದೇ ಒಂದು ಕಾಂಟ್ರವರ್ಸಿಯಲ್ಲೂ ಕೂಡ ನೀವು ಇಲ್ಲ. ನಿಮ್ಮ ಸಹೋದರ ಕೂಡ ಈಗ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಇದು ಯಾವುದೇ ಕಾಂಟ್ರವರ್ಸಿ ಇಲ್ಲ. ಈಗ ಇಂಥ ಕಾಂಟ್ರವರ್ಸಿ ಆಗ್ಬಿಡ್ತಲ್ಲ ಹೆಂಗೆ ಅನ್ನೋದೊಂದು ಪ್ರಶ್ನೆ. ಮೋಸ್ಟ್ಲಿ ಎಲ್ಲ ಕಲಿಬೇಕಲ್ವ ಸರ್ ನಾವು. ನಿಜ ನಿಜ. ಎಲ್ಲ ಕಷ್ಟಗಳನ್ನ ದಾಟಬೇಕು. ಸರ್ ಈಗೇನು ಸರ್ ನೆಕ್ಸ್ಟ್ ನೀವೇನು ಕಾಂಟ್ಯಾಕ್ಟ್ ಮಾಡಕ್ ಹೋಗಲ್ಲ ಹಾಗಾದ್ರೆ? ಯಾರನ್ನ ಸರ್? ಚಿತ್ರತಂಡವನ್ನ, ನಿರ್ದೇಶಕರನ್ನ, ನಿರ್ಮಾಪಕರನ್ನ? ಮಾಡಿದೀನಿ ಸರ್, ಟಚ್ ಅಲ್ಲೇ ಇದೀವಿ. ಏನಂದ್ರೆ ನನ್ನ ಮ್ಯಾನೇಜರ್ ಜೊತೆ ಟಚ್ ಅಲ್ಲೇ ಇದ್ದಾರೆ. ಮೊನ್ನೆನೂ ಸಂಪರ್ಕ ಮಾಡಿಸಿ ನಾನು. ಟ್ರೈಲರ್ ಲಾಂಚ್ ಆಗ್ತಿದೆ, ಡಬ್ಬಿಂಗ್ ಏನ್ ಕೇಳಿ ಅಂತ ಹೇಳ್ದೆ. ಅವ್ರನ್ನ ಫಸ್ಟ್ ಬರಕ್ ಕೇಳಿ ಟ್ರೈಲರ್ ಲಾಂಚ್ಗೆ, ಡಬ್ಬಿಂಗ್ ಆಮೇಲೆ ಮಾತಾಡೋಣ ಅಂದ್ರಂತೆ ನನ್ನ ಮ್ಯಾನೇಜರ್ ಹತ್ರ. ನಾನು ಸರಿ ಆಯ್ತು ಹೋಗೋಣ ಬನ್ನಿ, ಮಿಕ್ಕಿದ ಆಮೇಲೆ ನೋಡೋಣ ಅಂತ ನಾನು ಹೇಳ್ದೆ. ಬಟ್ ಟ್ರೈಲರ್ ಅಲ್ಲಿ ನನ್ನ ವಾಯ್ಸ್ ಇಲ್ಲ ಅಂತ ಗೊತ್ತಾದ್ಮೇಲೆನೆ ನಾನು ಹೋಗಿಲ್ಲ ಅಷ್ಟೇ. ನಿಜ, ನಮ್ಗೆ ಆಶ್ಚರ್ಯ ಆಯ್ತು. ಒಬ್ಬ ಹೀರೋ ಅಂತ ಅಂದ್ರೆ ಅವ್ರ ವಾಯ್ಸ್ ಬೇಕೇ ಬೇಕು, ನೀವೇ ಹೋಗಿಲ್ಲ ಅಂತ ಅಂದು ಅಷ್ಟು ಕೇರ್ಲೆಸ್ ಮಾಡ್ಬಿಟ್ರ ನಿಮ್ಮನ್ನ ಅಂತ. ಏನು ಉತ್ತರ ಕೊಡ್ಲಿ ಸರ್ ಅದಕ್ಕೆ? ಅದೇ ನಮ್ಗೆ ಮಾತಾಡಿದ್ರೆ ಅದು ಫ್ಯಾನ್ಸ್ಗೆ ಅರಗಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಪ್ರಜ್ವಲ್ ಅವ್ರೆ. ಅದಕ್ಕೆ ಅವರೆಲ್ಲ ಅಷ್ಟೊಂದು ಗಲಾಟೆ ಮಾಡಿದ್ರು ಅಲ್ಲಿ. ಹೆಂಗೆ ನೀವು ನಮ್ಮ ಹೀರೋ ವಾಯ್ಸ್ ಇಲ್ದೆ ಹೆಂಗೆ ಸಿನಿಮಾ ಬಿಡುಗಡೆ ಮಾಡ್ತೀರಾ ನೀವು ಅಂತ. ಇಲ್ಲ ಅದೇ ನಾವು ಯಾವಾಗಲೂ ನೋಡ್ಕೊಂಡು ಬಂದಿದ್ದೀವಿ ನಿಮ್ಮನ್ನ, ನಿಮ್ಮ ಚಿತ್ರಗಳನ್ನ, ಜೊತೆಗೆ ನಿಮ್ಮ ಅಭಿಮಾನಿಗಳ ಆಶಯ ಪಡ್ತಾ ಇರೋದು ಒಂದೇ, ಈ ಕಾಂಟ್ರವರ್ಸಿ ಇಲ್ಲಿಗೆ ಮುಕ್ತಾಯ ಆಗ್ಬಿಡ್ಲಿ, ಆದಷ್ಟು ಬೇಗ ಸಿನಿಮಾ ತೆರೆಗೆ ಬರ್ಲಿ, ಅದು ನಿಮ್ಮ ವಾಯ್ಸ್ ಇರಲಿ ಅಂತ. ಬಹಳ ಸಂತೋಷ. ಹೌದು ಖಂಡಿತ. ಸಿನಿಮಾ ಎಲ್ಲರಿಗೂ ಜೀವನ. ಎಸ್ ಸರ್, ಎಸ್ ಸರ್. ಎಷ್ಟು ಜನ ಕೆಲಸ ಮಾಡಿರ್ತೀವಿ ಒಂದು ಸಿನಿಮಾ ಅಲ್ಲಿ. ನಾನು ಒಬ್ಬನೇ ಅಲ್ಲ, ನನ್ನ ಹಿಂದೆ ಇನ್ನೊಂದು 500 ಜನ ಕೆಲಸ ಮಾಡಿರ್ತಾರೆ ಒಂದು ಸಿನಿಮಾಗೆ. ಹೌದು 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 ಹೌದು. ಎಲ್ರಿಗೂ ಒಂದು ಬದುಕಾಗ್ಬೇಕು. ಎಸ್, ಥ್ಯಾಂಕ್ ಯು ಸೋ ಮಚ್ ಪ್ರಜ್ವಲ್ ದೇವರಾಜ್ ಅವರೇ, ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ.